ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿ ಉಡುಪಿ ಜಿಲ್ಲೆ ಬೈಂದೂರು ತಾಲೂಕು ಉಪ್ಪುಂದ ಗ್ರಾಮದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಮೀನುಗಾರಿಕಾ ವಿವಿಧೋದ್ದೇಶ ಕೇಂದ್ರಕ್ಕೆ ಸಂಸದ ಬಿವೈ ರಾಘವೇಂದ್ರ ಇಂದು ಭೂಮಿ ಪೂಜೆ ನೆರವೇರಿಸಿದರು. ಬಳಿಕ ಅವರು ಮೀನುಗಾರರ ಆರ್ಥಿಕ ಅಭಿವೃದ್ಧಿ, ಕೌಶಲ್ಯ, ಸಮುದಾಯದ ಚಟುವಟಿಕೆಗೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ಈ ಕೇಂದ್ರವನ್ನು ನಿರ್ಮಿಸಲಾಗುತ್ತಿದೆ. ಕೇಂದ್ರ ಸರ್ಕಾರ ಮತ್ಸ್ಯ ಕೃಷಿಕರ ಅಭಿವೃದ್ಧಿಗೆ ವಿಶೇಷ ಆದ್ಯತೆ ನೀಡಿದ್ದು ಅವರ ಆದಾಯ ದ್ವಿಗುಣಗೊಳಿಸುವ ಉದ್ದೇಶ ಹೊಂದಲಾಗಿದೆ. ರಾಜ್ಯದ ಕರಾವಳಿ ಪ್ರದೇಶಗಳ ಅಭಿವೃದ್ಧಿಗೆ ಕೇಂದ್ರದಿಂದ ಅನುದಾನ ದೊರೆತಿದ್ದು ಮೀನುಗಾರರ ಜೀವನ ಮಟ್ಟ ಸುಧಾರಣೆಗೆ ಮತ್ತಷ್ಟು ಯೋಜನೆಗಳನ್ನು ರೂಪಿಸುವುದಾಗಿ ಹೇಳಿದರು. ನಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ ಅಂದ್ರೆ ಈ ರೀತಿ ನಿಮ್ಮ ಜೀವನ ದೇಶಕ್ಕೆ ಆಹಾರ ಕೊಡ್ಲಿಕ್ಕೋಸ್ಕರ ನಿಮ್ಮ ಜೀವನವನ್ನ ಅಡ ಇಟ್ಟು ತಮ್ಮ ಶ್ರಮ ವಹಿಸ್ತಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇರ್ತೀರಿ. ಹಾಗಾಗಿ ನಿಮ್ಮ ಸ್ವಾಭಿಮಾನ ಬದುಕಿಗೆ ಬೇಕಾದಂತ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕಾಗಿರೋದು ಚುನಾಯಿತ ಪ್ರತಿಗಳ ನನ್ನ ಕರ್ತವ್ಯ ಅಂತ ಹೇಳಿ ಹೆಮ್ಮೆಯ ಪ್ರಧಾನ ಮಂತ್ರಿಗಳು ಈ ಎಲ್ಲ ಯೋಜನೆಗಳನ್ನ ಚಿಂತನೆ ಮಾಡಿ ದೆಹಲಿಯಲ್ಲೇ ಕೂತು ನಮ್ಮ ಮೀನುಗಾರ ವಾಸ ಮಾಡ್ತಿರುವಂತ ಅಕ್ಕಂಗಿಯರು ಸಂಜೆ ಹೊತ್ತು ದೇವರು ದಿಂಡ್ರು ಭಜನೆಗೆ ಸೇರುವಂತ ಒಂದು ನೆರಳು ಬೇಕಲ್ಲ ಅಂತ ಹೇಳಿ ಈ ಮಲ್ಟಿಪರ್ಪಸ್ ಹಾಲು ಇದಕ್ಕೆ ₹1 ಕೋಟಿ, ಇನ್ನೊಂದು 75 ಲಕ್ಷ ರೂಪಾಯಿ ನಿಮಗೆ ಬೇಕಂತ ಇನ್ಸ್ಟ್ರೂಮೆಂಟ್ಸ್ ಗಳನ್ನ ಅದನ್ನು ಕೂಡ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಗುರುರಾಜ್ ಗಂಟಿಹೊಳಿ ಮೀನುಗಾರಿಕಾ ಕ್ಷೇತ್ರ ಕರಾವಳಿ ಭಾಗದ ಜೀವನಾಡಿಯಾಗಿದ್ದು ವಿವಿಧೋದ್ದೇಶ ಕೇಂದ್ರದಿಂದ ಮೀನುಗಾರರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದು ಹೇಳಿದರು. ಮೀನುಗಾರರೊಂದು ಊರಲ್ಲಿ ಉಳಿಯಬಹುದು ಯಾಕಂತ ಹೇಳಿದ್ರೆ ಫಿಶರೀಸ್ ಚೆನ್ನಾಗಿದ್ರೆ ಅನ್ನುವಂತ ಒಂದು ಮಾತಿದೆ. ನಿಧಾನಕ್ಕೆ ಅದು ಸಹಿತ ಎಲ್ಲೋ ಕರಗಿ ಹೋಗ್ತದ ಅನ್ನೋ ಭಯವೂ ಇದೆ. ಆದ್ರೆ ಎಲ್ಲರೂ ಒಟ್ಟಾಗಿ ಈ ರೀತಿ ಒಂದು ಪ್ರಯತ್ನ ಮಾಡ್ತಾ ಇರೋದ್ರಿಂದ ಇಂಥದ್ದೆಲ್ಲ ಅವಕಾಶಗಳು ಬಂದರೆ ಊರು ಸಹಿತ ಅಭಿವೃದ್ಧಿ ಆಗ್ತದೆ.